ಲಾಸ್ಟ್ ಎಪಿಸೋಡಲ್ಲಿ ನಾವು ತಿಳ್ಕೊಂಡ್ವಿ ನಮ್ಮ ನಂಬಿಕೆ ಕಡಿಮೆ ಆಗೋಕ್ಕೆ ಕಾರಣ ಏನು ಅಂತ, ಯಾಕೆ ನಮ್ಮ ನಂಬಿಕೆ ದುರ್ಬಲ ಆಗುತ್ತೆ. ಅದರಲ್ಲಿ ನಾವು ಮತ್ತೆ ತಿಳ್ಕೊಂಡ್ವಿ ನಮಗೆ ದೇವ್ರ ಚಿತ್ತ ಸರಿಯಾಗಿ ನಮಗೆ ಗೊತ್ತಿಲ್ಲ, ನನ್ನ ಜೀವಿತದಲ್ಲಿ ಏನಿದೆ ಅಂತ. ನನಗೆ ದೇವ್ರಿಗೆ ಏನು ಇಷ್ಟ ಅಂತ ಗೊತ್ತಿಲ್ಲ ಅಂದರೆ ನಮ್ಮ ನಂಬಿಕೆ ಕಡಿಮೆ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಇವತ್ತು ಅದೇ ಒಂದು ಟಾಪಿಕಲ್ಲಿ ನಾವು ಮತ್ತೆ ದೇವರ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ನಂಬಿಕೆ ಏಕೆ ದುರ್ಬಲ ಆಗುತ್ತೆ ಅಂತ ನಾವು ಇವತ್ತು ನೋಡೋದಾದರೆ, ಪವಿತ್ರಾತ್ಮ ಇವತ್ತು ನಮಗೆ ಪ್ರಕಟಪಡಿಸೋ ಒಂದು ರೀತಿ ಏನಂದರೆ, ಪರಿಶುದ್ಧತೆ ನಮ್ಮಲ್ಲಿ ಇಲ್ಲ ಅಂದರೆ ನಮಗೆ ನಂಬಿಕೆ ಕಡಿಮೆ ಆಗುತ್ತೆ. ಜೋಶುವ 3:5 ವಾಕ್ಯದಲ್ಲಿ ಈ ರೀತಿಲಿದೆ, ನೀವಿವತ್ತು ಪರಿಶುದ್ಧವಾಗಿರಿ, ನಾಳೆ ನಿಮ್ಮ ಮಧ್ಯದಲ್ಲಿ ಕರ್ತನು ಅದ್ಭುತಗಳನ್ನ ಮಾಡ್ತಾನೆ ಅಂತ. ಆಮೇಲೆ ಅದ್ಭುತಗಳು ನಡಿಬೇಕಾದ್ರೆ ದೇವರು ಒಂದನ್ನ ನಮ್ಮಿಂದ ಎದುರು ನೋಡ್ತಾರೆ, ನಮ್ಮಲ್ಲಿರೋ ಪರಿಶುದ್ಧತೆಯನ್ನ. ನಾನು ಪರಿಶುದ್ಧತೆ ಅಂತ ಹೇಳುವಾಗ ಅದ ಅರ್ಥ ಏನು, ಪರಿಶುದ್ಧತೆ ಅಂದರೆ ಏನು ಅಂದರೆ ನಾವು ಎಲ್ಲರಿಗಿಂತ ವ್ಯತ್ಯಾಸವಾಗಿ ಯೋಚನೆ ಮಾಡೋರು. ನಾನು ಅವಾಗಲೇ ಹೇಳಿದೆ ಪರಿಶುದ್ಧತೆ ಇಲ್ಲ ಅಂದರೆ ನಮ್ಮ ನಂಬಿಕೆ ಕಡಿಮೆ ಆಗುತ್ತೆ ಅಂತ. ಅದರ್ಥ ಏನಂದರೆ ಎಲ್ಲರ ಥರ ನಾನು ಯೋಚನೆ ಮಾಡ್ತಾಯಿದ್ರೆ, ಸಾಧಾರಣವಾಗಿ ನಾನು ಯೋಚನೆ ಮಾಡ್ತಾಯಿದ್ರೆ ನನ್ನ ನಂಬಿಕೆ ಅದು ನಂಬಿಕೆ ವೀರನಾಗಿ ಇರೋದಿಲ್ಲ, ನಾರ್ಮಲ್ ಆಗಿ ಒಬ್ಬ ಮನುಷ್ಯನಾಗಿ ಇರುತ್ತೆ. ನಾನು ಅನ್ಯರ ಥರ ಮಾತಾಡ್ತಾ ಇದ್ದೀನಿ, ನಾನು ಅನ್ಯರ ಥರ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ನಂಬಿಕೆ ಆಟೋಮೆಟಿಕ್ ಆಗಿ ಅದು ದುರ್ಬಲ ಆಗುತ್ತೆ. ಇವತ್ತು ದೇವ್ರು ಏನು ಹೇಳ್ತಾರದಂದರೆ ಪರಿಶುದ್ಧವಾಗಿರಿ. ಪರಿಶುದ್ಧ ಅಂತ ಅರ್ಥ ಏನಂದರೆ ಸಪ್ರೇಟ್ ಆಗಿ, ವ್ಯತ್ಯಾಸವಾಗಿ ಯೋಚನೆ ಮಾಡಿ. ಪರಿಶುದ್ಧ ಅಂದರೆ ಅರ್ಥ ಏನಂದರೆ ಸಪ್ರೇಟ್ ಆಗಿ. ಬೇರೆಯವರು ಒಂಥರ ಯೋಚನೆ ಮಾಡ್ತಾ ಇದ್ರೆ, ಲೋಕದವ್ರು ಒಂಥರ ಯೋಚನೆ ಮಾಡ್ತಾ ಇದ್ರೆ ಕ್ರಿಸ್ತನವರು ಒಂಥರ ಯೋಚನೆ ಮಾಡಬೇಕು. ಲೋಕದವ್ರು ಒಂಥರ ಮಾತಾಡ್ತಾ ಇದ್ರೆ ಕ್ರಿಸ್ತನವರೇ ಒಂಥರ ಮಾತಾಡ್ತಾ ಇರಬೇಕು. ಲೋಕದವರು ಒಂದನ್ನು ಅರ್ಕೆ ಇಡ್ತಾ ಇದ್ರೆ ಕ್ರಿಸ್ತನವರೇ ಒಂದನ್ನು ಅರ್ಕೆ ಇಡುವಾಗ ನಂಬಿಕೆ ನಮ್ಮದು ಕದಲಾದ ಹಾಗೆ, ಅದು ಬೆಟ್ಟದ ಹಾಗೆ ಉನ್ನತವಾಗಿ ಅದು ಗಟ್ಟಿಯಾಗಿ ನಿಂತಿರುತ್ತೆ. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ಪರಿಶುದ್ಧ ಆಗಬೇಕು ಅಂದರೆ ಇವತ್ತು ನಾವು ವ್ಯತ್ಯಾಸವಾಗಿ ಯೋಚನೆ ಮಾಡಬೇಕು, ವ್ಯತ್ಯಾಸವಾಗಿ ಅರ್ಕೆ ಇಡಬೇಕು. ವಾಕ್ಯದಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ, ಯೇಸು ಕ್ರಿಸ್ತ ಲಾಜರ್ನ ಸತ್ತ ಅಂತ ಹೇಳಿಲ್ಲ, ನಾವು ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅವರು 5 ರೊಟ್ಟಿ 2 ಮೀನನ್ನ ಹಂಚುವಾಗ ಅವರು ಸ್ತೋತ್ರ ಮಾಡ್ತಾರೆ, ದೇವ್ರ ಹತ್ರ ಕೊರತೆಗಳನ್ನ ಹೇಳಲ್ಲ, ಅದಕ್ಕೆ ಬದಲಾಗಿ ಅವ್ರು ಏನು ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ಇದೇ ರೀತಿಲಿ ನಾವು ತಂದೆಯಂತೆ ಮಕ್ಕಳಾಗಿರೋದ್ರಿಂದ ನಾವು ವ್ಯತ್ಯಾಸವಾಗಿ, ಯೇಸು ಕ್ರಿಸ್ತ ಹೇಗೆ ಭೂಮಿ ಮೇಲಿದ್ದಾಗ ಎಲ್ಲರೂ ಮಾತಾಡ್ತಾ ಇರೋದ್ಗಿಂತ ವ್ಯತ್ಯಾಸವಾಗಿದ್ದ, ಎಲ್ಲರೂ ಯೋಚನೆ ಮಾಡೋದ್ಗಿಂತ ವ್ಯತ್ಯಾಸವಾಗಿದ್ದ, ಅದನ್ನೇ ನಾವು ಫಾಲೋ ಮಾಡಿದಾಗ ನಮ್ಮ ನಂಬಿಕೆ ದುರ್ಬಲ ಆಗೋದಿಲ್ಲ, ನಮ್ಮ ನಂಬಿಕೆ ಅದು ಬಲವಾದ ಒಂದು ಕೋಟೆ ಹಾಗೆ ಇರುತ್ತೆ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ.